ಜೈ ಹಿಂದ್. ಎಲ್ರಿಗೂ ನಮಸ್ಕಾರ. ಎಸ್ ಎಸ್ ಸಿ ಜಿ ಡಿ ಎಕ್ಸಾಮ್ಸ್ ನಿನ್ನೆ ಸ್ಟಾರ್ಟ್ ಆಗಿದ್ದು, ನಿನ್ನೆ ಸೆಕೆಂಡ್ ಶಿಫ್ಟು ಮತ್ತು ಥರ್ಡ್ ಶಿಫ್ಟ್ ವಿಡಿಯೋ ಮಾಡಿದ್ದೆ. ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ದೀರಿ. ಎಲ್ರಿಗೂ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಅಂತ ಹೇಳ್ತಾ, ಇವತ್ತು 28ನೇ ಏಪ್ರಿಲ್ ದಿನದ ಮೊದಲನೇ ಶಿಫ್ಟ್ನ ಕ್ವಶನ್ಸ್ನ ಈಗ ಮಾಡ್ತಾಯಿದ್ದೀನಿ. ಇದರೊಂದಿಗೆ ಯಾವ ಥರ ಮ್ಯಾಥ್ಸ್ ರೀಸನಿಂಗ್ ಕ್ವಶನ್ಸ್ ಬರ್ತಾಯಿದೆ ಮತ್ತು ಇಂಗ್ಲೀಷ್ ಗ್ರಾಮರ್, ಹಿಂದಿ ಗ್ರಾಮರ್ ಕ್ವಶನ್ಸ್ ಬರ್ತಾಯಿದೆ ಅಂತ ಅದನ್ನು ನೋಡೋಣ. ಬನ್ನಿ ಮೊದಲನೇ ಕ್ವಶನ್ ನೋಡ್ಕೊಂಡು ಬರೋಣ. ಅನಿಯಮಿತ ಮಳೆ ಮತ್ತು ಹೆಚ್ಚುತ್ತಿರುವ ತಾಪಮಾನದಿಂದಾಗಿ ಕೃಷಿ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುವ ಪ್ರಮುಖ ಸವಾಲು ಈ ಕೆಳಗಿನವುಗಳಲ್ಲಿ ಯಾವುದು? ಆಪ್ಷನ್ ಎ ಹೆಚ್ಚಿನ ಯಾಂತ್ರೀಕರಣ, ಆಪ್ಷನ್ ಬಿ ಹವಾಮಾನ ಬದಲಾವಣೆ, ನೀರಿನ ಅತಿಯಾದ ಲಭ್ಯತೆ, ಹೆಚ್ಚಿನ ಮಣ್ಣಿನ ಫಲವತ್ತತೆ. ಈ ಒಂದು ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಆಪ್ಷನ್ ಬಿ ಹವಾಮಾನ ಬದಲಾವಣೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಸಂವಿಧಾನ ಸಂಬಂಧಪಟ್ಟ ಕ್ವಶನ್ ಬಂದಿತ್ತು ನೋಡಿ. ಇಲ್ಲಿ ತಿದ್ದುಪಡಿ ಮೇಲೆ ಕೇಂದ್ರ ಸಚಿವ ಸಂಪುಟದಲ್ಲಿರುವ ಒಟ್ಟು ಸಚಿವರ ಸಂಖ್ಯೆಯು, ಅಂದರೆ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಶೇಕಡ ಎಷ್ಟು ಪ್ರಮಾಣಕ್ಕಿಂತ ಹೆಚ್ಚಿರಬಾರದು? ಯಾವುದರ ಪ್ರಕಾರ? 91ನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಕಾರ, 91st ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಪ್ರಕಾರ ಎಷ್ಟು ಪ್ರತಿಶತ ಮೀರಬಾರ್ದು ಅಂತ ಕ್ವಶನ್ ಕೇಳಿದ್ದಾರೆ. ಆಪ್ಷನ್ ಎ 10, 12, 15, 20. ಈ ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ 15. ಹೌದು, 91ನೇ ಸಂವಿಧಾನಿಕ ತಿದ್ದುಪಡಿಯ ಪ್ರಕಾರ ಕೇಂದ್ರ ಸಚಿವ ಸಂಪುಟದಲ್ಲಿ ಪ್ರಧಾನಮಂತ್ರಿಯನ್ನು ಒಳಗೊಂಡಂತೆ ಸಚಿವರ ಸಂಖ್ಯೆ ಶೇಕಡ 15% ಮೀರಬಾರದು. ಓಕೆ, ಈ ಕ್ವಶನ್ ಕರೆಕ್ಟ್ ಆನ್ಸರ್ ಶೇಕಡ 15%. ನೆಕ್ಸ್ಟ್ ಕ್ವಶನ್ ನೋಡೋಣ. 2021ರಲ್ಲಿ ನಡೆದ BWF ಅಥವಾ ಬ್ಯಾಡ್ಮಿಂಟನ್ ವರ್ಲ್ಡ್ ಫೆಡರೇಷನ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯ ಪುರುಷ ಶಟ್ಲರ್ ಯಾರು? ಶಟ್ಲರ್ ಅಂತ ನಿಮ್ಗೆ ಗೊತ್ತಾಗುತ್ತೆ, ಬ್ಯಾಡ್ಮಿಂಟನ್ ಆಡೋರನ್ನ ನಾವು ಶಟ್ಲರ್ ಅಂತ ಕರಿತೀವಿ. ಆಪ್ಷನ್ ಎ ಲಕ್ಷ್ಯ ಸೇನಾ, ಬಿ ಕಿಡಂಬಿ ಶ್ರೀಕಾಂತ್, ಸಿ ಪ್ರಕಾಶ್ ಪಡುಕೋಣೆ, ಬಿ ಸಾಯಿ ಪ್ರಣೀತ್. ಯಾರು ಗೆಲ್ತಾರಪ್ಪ 2021ರಲ್ಲಿ BWF ಚಾಂಪಿಯನ್ಶಿಪ್ ಅಂತಂದರೆ ಅದು ಆಪ್ಷನ್ ಬಿ ಕಿಡಂಬಿ ಶ್ರೀಕಾಂತ್ ಅವರು. ಕಿಡಂಬಿ ಶ್ರೀಕಾಂತ್ ಅವರು 2021ರಲ್ಲಿ ನಡೆದ BWF ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಬೆಳ್ಳಿ ಪದಕ ಗೆದ್ದ ಮೊದಲ ಭಾರತೀಯರಾಗಿ ಹೊರಹೊಮ್ತಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಷ್ಟು ಜನ ಆಟಗಾರರು ಕೂಡ ಬ್ಯಾಡ್ಮಿಂಟನ್ಗೆ ಸಂಬಂಧಪಟ್ಟವರು. ಲಕ್ಷ್ಯ ಸೇನ್ ಆಗಿರ್ಬೋದು, ಕಿಡಂಬಿ ಶ್ರೀಕಾಂತ್, ಪ್ರಕಾಶ್ ಪಡುಕೋಣೆ ಹಾಗೂ ಬಿ ಸಾಯಿ ಪ್ರಣೀತ್. ಸ್ಪೋರ್ಟ್ಸ್ ಬಗ್ಗೆ ಕೂಡ ಕ್ವಶನ್ ಬರ್ತಾಯಿದ್ದು, ಅದರ ಮೇಲೆ ಕೂಡ ಫೋಕಸ್ ಮಾಡಿ ಅಂತ ಹೇಳ್ತಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಭಾರತದ ಮೊದಲು ರಫ್ತು ಸಂಸ್ಕರಣಾ ವಲಯ ಎಕ್ಸ್ಪೋರ್ಟ್ ಪ್ಯೂರಿಂಗ್ ಝೋನ್ ಎಲ್ಲಿ ಸ್ಥಾಪನೆಯಾಯಿತು? ಆಪ್ಷನ್ ಎ ಮುಂಬೈ ಮಹಾರಾಷ್ಟ್ರ, ಕಾಂಡ್ಲಾ ಗುಜರಾತ್, ಚೆನ್ನೈ ತಮಿಳುನಾಡು, ವಿಶಾಖಪಟ್ಟಣಂ ಆಂಧ್ರ ಪ್ರದೇಶ. ಎಲ್ಲಿ ಭಾರತದ ಮೊದಲ ರಫ್ತು ಸಂಸ್ಕರಣಾ ವಲಯ ಸ್ಥಾಪನೆ ಆಯಿತಪ್ಪ ಅಂತಂದರೆ ಅದು ಆಪ್ಷನ್ ಬಿ ಗುಜರಾತ್ ಕಾಂಡ್ಲಾ ಬಂದರು. ಗೊತ್ತಿರಲಿ, ಕಾಂಡ್ಲಾ ಬಂದರನ್ನು ನಾವು ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರಿತೀವಿ. ದೀನ್ ದಯಾಳ್ ಉಪಾಧ್ಯಾಯ ಬಂದರು ಅಂತ ಕರಿತೀವಿ. ಅದೇ ರೀತಿ ಮುಂಬೈ ಬಂದರನ್ನು ಜವಾಹರ್ಲಾಲ್ ನೆಹರು ಬಂದರು ಅಂತ ಕರಿತೀವಿ. ಇದನ್ನು ಕೂಡ ಎಕ್ಸಾಮ್ದಾಗ ಕೇಳ್ತಾರೆ, ಇದು ಗೊತ್ತಿರಲಿ. ಅದೇ ಕೂಡ ಚೆನ್ನೈಯಲ್ಲಿ ಕಂಡು ಬರ್ತಕ್ಕಂಥ ಮತ್ತೆ ಇತರ ಬಂದರುಗಳು ಅಂತಂದರೆ ಎಣ್ಣೂರು ಬಂದರು ಆಗಿರ್ಬೋದು. ಈ ಚೆನ್ನೈ ಬಂದರ ಮುಖಾಂತರ ಯಾವ ವಹಿವಾಟು ಜಾಸ್ತಿ ನಡೆಯಪ್ಪ ಅಂತಂದ್ರೆ ರಸಗೊಬ್ಬರನ ಆಮದು ಅಥವಾ ರಫ್ತು ಮಾಡುವಂಥ ವ್ಯವಹಾರ ಭಾಳ ನಡೀತದೆ. ಯಾವುದು? ಚೆನ್ನೈ ಬಂದರ ಮುಖಾಂತರ, ಇದು ಗೊತ್ತಿರಲಿ. ಅದೇ ರೀತಿ ಕಾಂಡ್ಲಾ ಬಂದರ ಮುಖಾಂತರ ಪೆಟ್ರೋಲಿಯಂ ಉತ್ಪನ್ನಗಳನ್ನ ನಾವು ಆಮದು ಮಾಡ್ಕೋತೀವಿ. ಯಾವುದು? ಪೆಟ್ರೋಲಿಯಂ. ಇದು ಮಾಹಿತಿ ಇನ್ಫಾರ್ಮೇಷನ್ ಗೊತ್ತಿರಲಿ. ಈ ಕ್ವಶನ್ ಕರೆಕ್ಟ್ ಆನ್ಸರು ಆಪ್ಷನ್ ಬಿ ಕಾಂಡ್ಲಾ ಗುಜರಾತ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೆಳಗಿನ ಯಾವ ಭಾರತೀಯ ರಾಜ್ಯವು ಬಾಂಗ್ಲಾದೇಶದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುವುದಿಲ್ಲ? ಪಶ್ಚಿಮ ಬಂಗಾಳ, ಮೇಘಾಲಯ, ಮಣಿಪುರ, ಮಿಜೋರಾಂ. ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಮಣಿಪುರ. ಮಣಿಪುರ ಏನು ರಾಜ್ಯ ಇದೆಯಲ್ಲ, ಇದು ಬಾಂಗ್ಲಾದೇಶದೊಂದಿಗೆ ಗಡಿ ಹಂಚ್ಕೊಳ್ಳೋದಿಲ್ಲ. ಹಾಗಾದರೆ ಯಾವ ದೇಶದೊಂದಿಗೆ ಗಡಿ ಹಂಚ್ಕೋದಿತ್ತಪ್ಪ ಅಂತಂದರೆ ಬರ್ಮಾ ಅಥವಾ ಮಯನ್ಮಾರ್. ಗೊತ್ತಿರಲಿ. ಇದರ ಮುಖಾಂತರ ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಯಾವ ಒಂದು ರಾಜ್ಯ
ಬಾಂಗ್ಲಾದೇಶ ಹಾಗೂ ಮಯನ್ಮಾರ್ ಎರಡೂ ದೇಶಗಳೊಂದಿಗೆ ಗಡಿ ಹಂಚ್ಕೋತದ. ಇದಕ್ಕೆ ಆನ್ಸರ ನೀವು ಕಮೆಂಟ್ಸಾಗಿ ತಿಳಿಸಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಈ ಕ್ವಶನ್ ನೋಡಿ, ಚಂದ್ರನ ಮೇಲ್ಮೈಯಲ್ಲಿ ಗುರುತ್ವಾಕರ್ಷಣೆಯ ವೇಗವರ್ಧನೆಯು ಭೂಮಿಗಿಂತ ಏಕೆ ತುಂಬ ದುರ್ಬಲವಾಗಿದೆ? ಭೂಮಿ ಮೇಲೆ ಕಂಪೇರ್ ಮಾಡಿದರೆ ಚಂದ್ರನ ಮೇಲೆ ಯಾಕೆ ಗ್ರಾವಿಯೇಷನ್ ಅಥವಾ ಗುರುತ್ವಾಕರ್ಷಣೆ ಯಾಕೆ ಕಡಿಮೆ ಇದೆ ಅಂತ ಕ್ವಶನ್ ಕೇಳಿದ್ದಾರೆ. ಜಿಯೋಗ್ರಫಿ ಮೇಲೆ ಕ್ವಶನ್ ಬರ್ತಾಯಿದ್ದು, ಅದು ಕೂಡ ಫಿಸಿಕಲ್ ಜಿಯೋಗ್ರಫಿ ಮೇಲೆ ಕ್ವಶನ್ ಬರ್ತಾಯಿದೆ. ಸೊ ಇದನ್ನು ಕೂಡ ನೋಡ್ಕೊಂಡು ಹೋಗಿ. ಆಪ್ಷನ್ ಎ, ಚಂದ್ರನು ಭೂಮಿಗಿಂತ ಹೆಚ್ಚಿನ ಸಾಂದ್ರತೆಯನ್ನು ಹೊಂದಿರುವುದರಿಂದ. ಖಂಡಿತ ಅಲ್ಲ. ಆಪ್ಷನ್ ಬಿ, ಚಂದ್ರನು ಭೂಮಿಗಿಂತ ಕಡಿಮೆ ದ್ರವ್ಯರಾಶಿ ಮತ್ತು ಸಣ್ಣ ಗಾತ್ರವನ್ನು ಹೊಂದಿರುವುದರಿಂದ. ಎಸ್, ಇದೇ ಕರೆಕ್ಟ್ ಆನ್ಸರ್. ಸೊ ಚಂದ್ರನು ಭೂಮಿಗೆ ಕಂಪೇರ್ ಮಾಡಿದರೆ ಚಂದ್ರನ ದ್ರವ್ಯರಾಶಿ ಕೂಡ ಭೂಮಿಗಿಂತ ಕಡಿಮೆ ಇದೆ ಹಾಗೂ ಚಂದ್ರನ ಗಾತ್ರ ಕೂಡ ಭೂಮಿಗಿಂತ ಕಡಿಮೆ ಇರುವುದರಿಂದ ಚಂದ್ರನ ಮೇಲ್ಮೈ ಮೇಲೆ ಗುರುತ್ವಾಕರ್ಷಣೆ ವೇಗವರ್ಧನೆ ಕಡಿಮೆ ಇರುತ್ತೆ. ಸೊ ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಭೂಮಿಯ ಕಾಂತೀಯ ಕ್ಷೇತ್ರವು ಮ್ಯಾಗ್ನೆಟಿಕ್ ಫೀಲ್ಡ್ ದುರ್ಬಲಗೊಂಡರೆ ಭೂಮಿಯ ಮೇಲೆ ಉಂಟಾಗುವ ಅತ್ಯಂತ ನೇರ ಪರಿಣಾಮವೇನು? ಆಪ್ಷನ್ ಎ, ಓಜೋನ್ ಪದರ ದಪ್ಪವಾಗುತ್ತದೆ. ಆಪ್ಷನ್ ಬಿ, ಭೂಮಿಯ ಮೇಲೆ ಹಾನಿಕಾರಕ ಸೌರ ವಿಕಿರಣಗಳು ಹೆಚ್ಚಾಗುತ್ತವೆ. ಭೂಮಿಯು ತಿರುಗುವುದನ್ನು ನಿಲ್ಲಿಸುತ್ತದೆ. ಆಪ್ಷನ್ ಡಿ, ವಾತಾವರಣವು ತಕ್ಷಣವೇ ಮಾಯವಾಗುತ್ತದೆ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ, ಭೂಮಿಯ ಮೇಲೆ ಹಾನಿಕಾರಕ ಸೌರ ವಿಕಿರಣಗಳು ಹೆಚ್ಚಾಗುತ್ತವೆ. ಸೊ ಇದರ ಮುಖಾಂತರ ಮತ್ತೇನಪ್ಪ ಅಂತಂದರೆ ಇಲ್ಲಿ ಓಜೋನ್ ಪದರ ಅಂತ ಕೇಳಿದಾರೆ. ಸೊ ಓಜೋನ್ ಪದರ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದು ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರೆ ಸ್ಟ್ರಾಟೋಸ್ಪಿಯರ್, ಭೂಮಿಯ ವಾತಾವರಣದಲ್ಲಿ ಸ್ಟ್ರಾಟೋಸ್ಪಿಯರ್ನ ಇದು ಕಂಡು ಬರ್ತದೆ. ಅದೇ ರೀತಿ ಓಜೋನ್ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ? ಸೆಪ್ಟೆಂಬರ್ 16 ಆಚರಣೆ ಮಾಡ್ತೀವಿ. ಸೊ ಈ ವರ್ಷದ ಓಜೋನ್ ದಿನ ಅಥವಾ 2025ರ ಓಜೋನ್ ದಿನದ ಥೀಮನ್ನು ನೋಡ್ಕೊಂಡು ಹೋಗಿ. ಮುಂದಿನ ಎಕ್ಸಾಮ್ನಲ್ಲಿ ಕೇಳ್ಬೋದು, ಯಾಕಂದರೆ ಮೋಸ್ಟ್ ಇಂಪಾರ್ಟೆಂಟ್ ಓಜೋನ್ ಪದರ. ಅದೇ ರೀತಿ ನಾವು ಓಜೋನ್ ಪದರವನ್ನು ಯಾವುದರ ಮುಖಾಂತರ ಮೆಜರ್ಮೆಂಟ್ ಅಥವಾ ಅಳತೆ ಮಾಡ್ತೀವಿ? ಯಾವುದಪ್ಪ ಅಂತಂದರೆ ಡಾಬ್ಸನ್ ಯೂನಿಟ್. ಇದಿಷ್ಟು ಮಾಹಿತಿ ಓಜೋನ್ ಪದರಕ್ಕೆ ಸಂಬಂಧಪಟ್ಟಾಗಿ ಗೊತ್ತಿರಲಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪ್ರಶ್ನೆ, ಬಿಂಬಸಾರನ ಉತ್ತರಾಧಿಕಾರಿ ಯಾರಾಗಿದ್ದರು? ಯಾರಿದ್ದರಪ್ಪ ಅಂತಂದ್ರೆ ಆಪ್ಷನ್ ಎ, ಉದಯನ್ ಇದ್ರ, ಅಜಾತಶತ್ರು ಇದ್ರ, ನಾಗದಶಕ ಇದ್ರ, ಅಶೋಕ ಇದ್ರ. ಸೊ ಯಾರಾಗಿದ್ದಪ್ಪ ಅಂತಂದರೆ ಆಪ್ಷನ್ ಬಿ, ಅಜಾತಶತ್ರು. ಬಿಂಬಿಸಾರನ ಉತ್ತರಾಧಿಕಾರಿಯಾಗಿ ಅಜಾತಶತ್ರು ಇದ್ದರು. ಗೊತ್ತಿರಲಿ. ಹಿಸ್ಟ್ರಿ ಮೇಲೆ, ಏನ್ಷಿಯಂಟ್ ಹಿಸ್ಟ್ರಿ ಮೇಲೆ ಕ್ವಶನ್ ಕೇಳ್ತಿದ್ದಾರೆ ಮತ್ತು ಮಿಡ್ವೆಲ್ ಹಿಸ್ಟ್ರಿ ಮೇಲೆ ಕ್ವಶನ್ ಕೇಳ್ತಿದ್ದಾರೆ. ಏನ್ಷಿಯಂಟ್ ಹಿಸ್ಟ್ರಿ ಅಂತ ಬಂದಾಗ ಮಗಧ, ಮೌರ್ಯ, ಗುಪ್ತ ಮತ್ತು ಮಿಡ್ವೆಲ್ ಹಿಸ್ಟ್ರಿಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಮೊಘಲ್ ಮತ್ತು ದೆಹಲಿ ಸುಲ್ತಾನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಭಾರತೀಯ ಸಂಗೀತದ ಮೂಲ ಯಾವ ವೇದ ಎಂದು ಪರಿಗಣಿಸಲಾಗಿದೆ? ನಾವು 4 ವೇದಕ್ಕನ್ನು ನೋಡ್ತೀವಿ. ಒಂದು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಸೊ ಋಗ್ವೇದ ವೇದಗಳಲ್ಲಿಯೇ ಅತ್ಯಂತ ಹಳೆಯ ವೇದ, ಗೊತ್ತಿರಲಿ. ಯಜುರ್ವೇದ ಏನು ಹೇಳ್ತಪ್ಪ? ಯಜ್ಞಗಳ ಬಗ್ಗೆ ಹೇಳ್ತದ, ಯಜ್ಞ ಯಾಗಾದಿಗಳನ್ನ ಮಾಡೋದ್ರ ಬಗ್ಗೆ ಹೇಳ್ತದ. ಸಾಮವೇದ ಏನು ಹೇಳ್ತದ? ಸಂಗೀತದ ಬಗ್ಗೆ ಹೇಳ್ತದ. ಅದೇ ರೀತಿ ಅಥರ್ವಣ ವೇದ ಏನು ಹೇಳ್ತದ? ಇದು ಮಾಟ ಮಂತ್ರ ವಶೀಕರಣದ ಬಗ್ಗೆ ಹೇಳ್ತದೆ. ಸೊ ಹಾಗಾಗಿ ಈ ಒಂದು ಕ್ವಶನ್ಗೆ ಕರೆಕ್ಟ್ ಆನ್ಸರ್ ಆಪ್ಷನ್ ಸಿ, ಸಾಮವೇದ ಆಗುತ್ತೆ. ಗೊತ್ತಿರಲಿ. ಇನ್ನೂ 4 ಉಪವೇದಗಳು ಕಂಡು ಬರ್ತಾವೆ. ಸೊ ಅವು ಇಂಪಾರ್ಟೆಂಟ್. ಅವು ಯಾವಪ್ಪ? ಮೊದಲನೇದು ಗಂಧರ್ವ ವೇದ, ಶಿಲ್ಪವೇದ, ಧನುರ್ವೇದ. ಸೊ ಇನ್ನೊಂದು ಯಾವುದಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ರಾಷ್ಟ್ರೀಯ ಮಾದರಿ ಸಮೀಕ್ಷೆ ಕಚೇರಿಯ ಮುಖ್ಯ ಕಾರ್ಯ ಯಾವುದು? ನಾವು NSS ಅಂತ ನೋಡ್ತೀವಿ. NSS ಅಂತ ಏನಪ್ಪ ಅಂತಂದರೆ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್. ಸೊ ಇದು ಒಂದು ಸರ್ವೆ ಮಾಡುವಂತಹ ಒಂದು ಸಂಸ್ಥೆ, ಗೊತ್ತಿರಲಿ. ಸೊ ಏನು ಇದರ ಮುಖ್ಯ ಕಾರ್ಯ ಏನಪ್ಪ? ಅವ್ರು ಕ್ವಶನ್ ಕೇಳಿದ್ದಾರೆ ಇವತ್ತಿನ ಎಕ್ಸಾಮ್ದಾಗ. ಸೊ ಏನಪ್ಪ? ಭಾರತದಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವುದು? ಖಂಡಿತ ಅಲ್ಲ. ಅಖಿಲ ಭಾರತ ಮಟ್ಟದಲ್ಲಿ ಸಾಮಾಜಿಕ ಆರ್ಥಿಕ ಸಮೀಕ್ಷೆಗಳನ್ನು ನಡೆಸುವುದು? ನೋಡೋಣ. ಕೇವಲ ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ನಿಗದಿಪಡಿಸುವುದು? ದೇಶದಲ್ಲಿ ಬ್ಯಾಂಕ್ ನೋಟುಗಳನ್ನು ಬಿಡುಗಡೆ ಮಾಡುವುದು? ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಬಿ. ಆಪ್ಷನ್ ಬಿ
ಅಖಿಲ ಭಾರತ ಮಟ್ಟದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆಗಳನ್ನು ನಡೆಸುವುದು. ಗೊತ್ತಿರಲಿ, ಎಕನಾಮಿಕ್ಸ್ ಸಂಬಂಧಪಟ್ಟ ಕ್ವಶನ್ನು. ನೆಕ್ಸ್ಟ್ ಕ್ವಶನ್ ನೋಡಿ, ಸೈನ್ಸ್ ಸಂಬಂಧಪಟ್ಟ ಕ್ವಶನ್ ಬರ್ತಾವೆ ನೋಡ್ರಿ. ಇಲ್ಲಿ ಹಾರ್ಮೋನ್ ಬಗ್ಗೆ ಸಂಬಂಧಪಟ್ಟದ್ದು. ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಮುಖ್ಯ ಕಾರ್ಯವೇನು? ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಮುಖ್ಯ ಕಾರ್ಯವೇನು? ನಾವು ಹಾರ್ಮೋನ್ ಅಂತ ಬಂದಾಗ ಪುರುಷರಲ್ಲಿ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ರಿಲೀಸ್ ಆದರೆ ಮಹಿಳೆಯರಲ್ಲಿ ಒಂದು ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ಅದು ಯಾವುದಪ್ಪ ಅಂತಂದ್ರೆ ಈಸ್ಟ್ರೋಜನ್. ಸೊ ಇದು ಗೊತ್ತಿರಲಿ, ಯಾವುದಪ್ಪ? ಈಸ್ಟ್ರೋಜನ್. ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಏನು ಕೆಲಸ ಮಾಡ್ತಿತ್ತಪ್ಪ ಅಂತಂದ್ರೆ, ಆಪ್ಷನ್ ಎ ಸ್ನಾಯುಗಳ ಬೆಳವಣಿಗೆ ಮತ್ತು ದೈಹಿಕ ವಿಕಸನ, ಮುಖ ಮತ್ತು ದೇಹದ ಮೇಲೆ ಕೂದಲು ಬರುವುದು ಅಥವಾ ಗಡ್ಡ ಮೀಸೆ ಬೆಳೆಯುವುದು, ವೀರ್ಯ ಉತ್ಪಾದನೆ ಮತ್ತು ಲೈಂಗಿಕ ಬಯಕೆಯನ್ನು ನಿಯಂತ್ರಿಸುವುದು, ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸೊ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದ್ರೆ ಟೆಸ್ಟೋಸ್ಟಿರಾನ್ ಹಾರ್ಮೋನ ಈ ಅಷ್ಟು ಕೆಲಸ ಮಾಡ್ತದೆ. ಸೊ ಆದ್ದರಿಂದ ಕರೆಕ್ಟ್ ಆನ್ಸರು ಆಪ್ಷನ್ ಡಿ ಮೇಲಿನ ಎಲ್ಲವೂ ಕೂಡ ಕರೆಕ್ಟ್ ಆನ್ಸರ್ ಆಗ್ತದೆ ಈ ಒಂದು ಕ್ವಶನ್ಗೆ. ಸೊ ಸೈನ್ಸ್ ಮೇಲೆ ಏನಪ್ಪ ಅಂತಂದ್ರೆ ಜಾಸ್ತಿ ಕ್ವಶನ್ ಬಯೋಲಜಿಗೆ ಸಂಬಂಧಪಟ್ಟ ಬರ್ತಾವೆ. ಅದನ್ನು ಬಿಟ್ಟರೆ ಫಿಸಿಕ್ಸ್ನಾಗ ಯಾವಪ್ಪ ಅಂತಂದ್ರೆ ನೀವು SI ಯೂನಿಟ್ ಅಂತ ಕೇಳ್ತೀರಿ. SI ಯೂನಿಟ್. ಸೊ ದೂರದ SI ಯೂನಿಟ್ ಏನು, ದ್ರವ್ಯರಾಶಿದೇನು, ತೂಕದೇನು. ಸೊ ಈ ಥರ ನಾವು SI ಯೂನಿಟ್ನ ನೋಡ್ತೀವಿ ಫಿಸಿಕ್ಸ್ನಾಗ. ಸೊ ಅವುಗಳನ್ನ ಸ್ವಲ್ಪ ನೋಡ್ಕೊಂಡು ಹೋಗ್ರಿ, ಅವನು ಎಕ್ಸಾಮ್ದಾಗ ಕೇಳಾಕತ್ತಾರ. ನೆಕ್ಸ್ಟ್ ಕ್ವಶನ್ ನೋಡಿ, ಆಯುರ್ವೇದದ ಮೂಲ ಗ್ರಂಥವಾದ ಚರಕ ಸಂಹಿತೆಯ ಮುಖ್ಯ ರಚನೆಕಾರರು ಯಾರು? ಸೊ ಇದು ಕೂಡ ಏನ್ಷಿಯಂಟ್ ಹಿಸ್ಟ್ರಿ. ಆಪ್ಷನ್ ಎ ಮಹರ್ಷಿ ವಾಲ್ಮೀಕಿ, ಆಪ್ಷನ್ ಬಿ ಮಹರ್ಷಿ ಚರಕ, ಆಪ್ಷನ್ ಸಿ ಆರ್ಯಭಟ, ಆಪ್ಷನ್ ಡಿ ಚಾಣಕ್ಯ. ಮಹರ್ಷಿ ವಾಲ್ಮೀಕಿ ಅಂತ ಬಂದಾಗ ನಾವು ರಾಮಾಯಣದ ಕರ್ತೃ ಅಂತ ನೋಡ್ತೀವಿ. ಭಾರತದಲ್ಲಿ 2 ಮಹಾಕಾವ್ಯಗಳಿದ್ದು ಅದರಲ್ಲಿ ಒಂದು ಕಾವ್ಯವಾದ ರಾಮಾಯಣದ ಕರ್ತೃ ಮಹರ್ಷಿ ವಾಲ್ಮೀಕಿ. ಸೊ ಚರಕ ಸಂಹಿತೆಯ ಮುಖ್ಯ ರಚನೆಕಾರರು ಯಾರಪ್ಪ ಅಂತಂದ್ರೆ ಆಪ್ಷನ್ ಬಿ ಮಹರ್ಷಿ ಚರಕರವರು. ಕರೆಕ್ಟ್ ಆನ್ಸರ್ ಮಹರ್ಷಿ ಚರಕ ಆಗ್ತಾರೆ. ಅದೇ ರೀತಿ ಆರ್ಯಭಟ ಅಂತ ಬಂದಾಗ ನಮಗೇನು ನೆನಪಾಗುತ್ತೆ? ಭಾರತದ ಮೊದಲ ಉಪಗ್ರಹ ಅಂತ ನೋಡ್ತೀವಿ ನಾವು ಆರ್ಯಭಟ. ಸೊ ಚಾಣಕ್ಯ ಅಂತ ಬಂದಾಗ ಕೌಟಿಲ್ಯ ಅಂತ ಕರಿತೀವಿ. ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಲು ಅತ್ಯಂತ ಶ್ರಮಿಸಿದ ವ್ಯಕ್ತಿ ಯಾರಪ್ಪ ಅಂತಂದರೆ ಅದು ಬೇರೆ ಯಾರಲ್ಲ, ಕೌಟಿಲ್ಯ, ಚಾಣಕ್ಯ, ವಿಷ್ಣುಗುಪ್ತ. ಇವರ ಪ್ರಮುಖ ಗ್ರಂಥ ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ ಯಾವುದ್ರ ಬಗ್ಗೆ ಹೇಳ್ತದಪ್ಪ ಅಂತಂದರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು, ಇದೇನೋ ಅರ್ಥಶಾಸ್ತ್ರ ಅಂತ ಇದೆ, ಎಕನಾಮಿಕ್ಸ್ ಬಗ್ಗೆ ಹೇಳ್ತಿತ್ತಂತ. ಸೊ ಅದು ಅಲ್ಲ ಆನ್ಸರ. ಯಾವುದಪ್ಪ ಅಂತಂದ್ರೆ ರಾಜನೀತಿ ಬಗ್ಗೆ ಹೇಳ್ತದೆ ಅರ್ಥಶಾಸ್ತ್ರ. ಗೊತ್ತಿರಲಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಔರಂಗಜೇಬ್ ಯಾವ ವರ್ಷದಲ್ಲಿ ಮರಣ ಹೊಂದಿದನು? ಔರಂಗಜೇಬ್ ಮೊಘಲರಲ್ಲಿ ಬರ್ತಾನೆ, ಗೊತ್ತಿರಲಿ. ಮೊಘಲರು ಮತ್ತು ದಿಲ್ಲಿ ಸುಲ್ತಾನರ ಬಗ್ಗೆ ಭಾಳ ಕ್ವಶನ್ ಕೇಳಕತ್ತಾರ ಮೇಲಿಂದ ಮೇಲೆ. ಸೊ ಅವ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿ ನೋಡ್ಕೊಂಡು ಹೋಗಿ ಅಂತ ಹೇಳ್ತಾ. ಸೊ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ 1707ರಲ್ಲಿ ಔರಂಗಜೇಬ ನಿಧನ ಹೊಂತಾನೆ. ಸೊ ಇಲ್ಲಿಂದ ಮೊಘಲ್ ವಂಶ ಅತ್ಯಂತ ದುರ್ಬಲವಾಗಿ ಮುಂದುವರಿತದೆ. 1717ರಲ್ಲಿ ಫರೂಕ್ ಸಿಯಾರ್ ಅವರು ಒಂದು ಫರ್ಮಾನ ಕೊಡ್ತಾರೆ ಬ್ರಿಟಿಷರಿಗೆ, ನೀವು ಮುಕ್ತವಾಗಿ ತೆರಿಗೆ ರಹಿತ ವ್ಯಾಪಾರ ಮಾಡ್ಬೋದು ಅಂತ. ಇಲ್ಲಿಂದ ಬ್ರಿಟಿಷರು ಭಾರತದಲ್ಲಿ ತಮ್ಮ ಪ್ರಾಬಲ್ಯವನ್ನು ಸಾಧಿಸಿ ಸುಮಾರು ನಮ್ಮನ್ನು 1947ರವರೆಗೂ ಆಳ್ವಿಕೆ ಮಾಡಿ ಹೋಗ್ತಾರೆ. ಇದೆಲ್ಲ ನೀವು ಹಿಸ್ಟ್ರಿಲಿ ಓದಿರ್ತೀರಿ. ಸೊ ಅದನ್ನ ನಾನು ಹೇಳಲ್ಲ, ಬಟ್ ಜಾಸ್ತಿ ಫೋಕಸ್ ದಿಲ್ಲಿ ಸುಲ್ತಾನರು ಮತ್ತು ಮೊಘಲರ ಬಗ್ಗೆ ಮಾಡ್ತಿದ್ದಾರೆ, ಅದು ಗೊತ್ತಿರಲಿ. ಇನ್ನು ನೆಕ್ಸ್ಟು ಇದಿಷ್ಟು ಇವತ್ತು ಬಂದಿರುವಂಥ ಫಸ್ಟ್ ಶಿಫ್ಟು GK ಕ್ವಶನ್ಸ್. ಓಕೆ, ಕೆಲವೊಂದಿಷ್ಟು ಕ್ವಶನ್ ಮಿಸ್ ಆಗಿರ್ತಾವೆ, ಯಾಕಂದರೆ ಅಭ್ಯರ್ಥಿಗಳಿಗೆ ಎಲ್ಲ ಕ್ವಶನ್ಸ್ ನೆನಪಿರಲ್ಲ. ಸೊ ಅವ್ರು ಯಾವ ಕ್ವಶನ್ಸ್ ಹೇಳ್ತಾರಲ್ಲ ಅದ್ರ ಮೇಲೆ ನಾವು ವಿಡಿಯೋ ಮಾಡಿರ್ತೀವಿ. ಓಕೆ, ಸೊ ನಿಮಗೆ ಇವತ್ತು ನೀವು ಯಾವ್ದಾದ್ರು ಎಕ್ಸಾಮ್ ಬರೆದು ಬಂದಿದ್ದರೆ ಕ್ವಶನ್ ಮಿಸ್ ಆಗಿದ್ದರೆ ಸೊ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಯಾವ ಕ್ವಶನ್ ಕೇಳಿದಿರಂತ. ಸೊ ಮುಂದೆ ಎಕ್ಸಾಮ್ ಬರೋರಿಗೆ ತುಂಬ ಹೆಲ್ಪ್ ಆಗುತ್ತೆ. ಓಕೆ, ಇನ್ನು ನೆಕ್ಸ್ಟು ಇಂಗ್ಲೀಷ್ ಮತ್ತು ಹಿಂದಿ ಗ್ರಾಮರಲ್ಲಿ ಯಾವುದ್ರ ಮೇಲೆ ಕ್ವಶನ್ ಬರ್ತಿದೆ ಅಂತ ನೋಡೋಣ. ಓಕೆ, ಇಲ್ಲಿ ನೋಡಿ, ಹಿಂದಿ ಗ್ರಾಮರ್ ಮೇಲೆ ಸಂಜ್ಞಾ ಮೇಲೆ ಕ್ವಶನ್ ಕೇಳ್ತಿದ್ದಾರೆ. ಭಾವವಾಚಕ, ಗುಣವಾಚಕ, ಪರಿಮಾಣವಾಚಕ ಈ ಥರ ಪ್ರಶ್ನೆ ಕೇಳ್ತಿದ್ದಾರೆ. ಅದೇ ರೀತಿ ಸರ್ವನಾಮದಲ್ಲಿ ಕ್ವಶನ್ ಕೇಳ್ತಿದ್ದಾರೆ, ವಿಶೇಷಣದಲ್ಲಿ ಕ್ವಶನ್ ಕೇಳ್ತಿದ್ದಾರೆ, ಮತ್ತು ಕ್ರಿಯೆ ಆಗಿರ್ಬೋದು, ಕಾಲ ಆಗಿರ್ಬೋದು, ವಚನ ಸಿಂಗ್ಯುಲರ್ ಪ್ಲೂರಲ್, ಮತ್ತು ಲಿಂಗದ ಮೇಲೆ ಕೂಡ ಕ್ವಶನ್ ಕೇಳ್ತಿದ್ದಾರೆ. ಆದರೆ ಲಿಂಗದ ಮೇಲೆ ಕ್ವಶನ್ನು ತುಂಬ ಒಂಥರ ಮಾಡ್ರೇಟ್ ಕ್ವಶನ್ ಬರ್ತಿದ್ವಿ, ಮಾಡ್ರೇಟ್. ಸೊ ಆನ್ಸರ್ ಮಾಡೋಕ್ಕೆ ಆಗ್ತಿಲ್ಲ ಅಂತ ಅಭ್ಯರ್ಥಿಗಳು ಹೇಳ್ತಾಯಿದ್ರು. ನೆಕ್ಸ್ಟು ಪರ್ಯಾಯವಾಚಿ ಆಗಿರ್ಬೋದು, ಅದೇ ರೀತಿ ನಾನಾರ್ಥ, ಕನ್ನಡದಲ್ಲಿ ನಾನಾರ್ಥ ಅಂತ ಕರಿತೀವಿ, ಅದೇ ರೀತಿ ಕ್ವಶನ್ ಬರ್ತಾಯಿವೆ. ಮತ್ತು ವಿಲೋಮ ಶಬ್ದ ಬರ್ತಾವೆ, ಮತ್ತು ಮುಹಾವರೆ, ಲೋಕೋಕ್ತಿಯ,
ಸೊ ಇನ್ನೊಂದೆರಡು ಟಾಪಿಕ್ ಯಾವಪ್ಪ ಅಂತಂದರೆ ಅನೇಕ ಶಬ್ದ के लिए एक शब्द, ಇಂಗ್ಲೀಷ್ನಲ್ಲಿ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕರೀತಾರೆ, ಹಿಂದಿಯಲ್ಲಿ ಅನೇಕ ಶಬ್ದ के लिए एक शब्द. ಓಕೆ. ಸೊ ಇನ್ನು ಯಾವಪ್ಪ ಅಂತಂದ್ರೆ ಪ್ಯಾಸೇಜ್, ನಿಮ್ಗೆ ಗೊತ್ತಿರ್ಬೋದು ಪ್ಯಾಸೇಜ್. ಸೊ ದಯವಿಟ್ಟು ಹೇಳ್ತೀನಿ, ಪ್ಯಾಸೇಜನ್ನು ಮಾತ್ರ ಯಾರೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಈಸಿಯಾಗಿ ನೀವು 5 ಕ್ವಶನ್ನ ಟಿಕ್ ಮಾಡ್ಬೋದು. ಆನ್ಸರ್ ಅಲ್ಲೇ ಇರುತ್ತೆ, ಕ್ವಶನ್ಸು ಅಲ್ಲೇ ಇರುತ್ತೆ. ಒಂದು ಸ್ವಲ್ಪ ನೀವು ಟೈಮ್ ಕೊಟ್ಟರೆ, ಒಂದು ಸ್ವಲ್ಪ ವರ್ಕ್ ಮಾಡಿದರೆ ಈ ಪ್ಯಾಸೇಜ್ ಮೇಲೆ ನೀವು ಖಂಡಿತವಾಗಿಯೂ 10 ಮಾರ್ಕ್ಸ್ ತೊಗೋಬೋದು. ಓಕೆ. ಇನ್ನು ನೆಕ್ಸ್ಟ್ ಹಿಂದಿ ಗ್ರಾಮರ್ ಮುಗೀತಲ್ಲ, ಇಂಗ್ಲೀಷ್ ಗ್ರಾಮರ್ ಮೇಲೆ ಯಾವ ಥರ ಬರ್ತೀವಿ ಅಂತ ನೋಡೋಣ. ಸೊ ಇಲ್ಲಿ ನೋಡಿ, ಸೊ ಕ್ಲೋಸ್ ಟೆಸ್ಟ್ ಅಂದರೆ ಅದೇ ಪ್ಯಾಸೇಜ್ ಕೊಡ್ತಾರೆ, 5 ಕ್ವಶನ್ ಇರ್ತದೆ, ಅಲ್ಲೇ ಓದಿ ಆನ್ಸರ್ ಮಾಡೋದು. ಓಕೆ. ಕ್ಲೋಸ್ ಟೆಸ್ಟ್ ಅಂದರೆ ಪ್ಯಾಸೇಜ್. ಮತ್ತು ಯಾವ ಥರ ಬರ್ತಿದೆ, ಎರರ್ ಸ್ಪಾಟಿಂಗ್ ಬರ್ತಿದೆ, ಒಂದು ಸೆಂಟೆನ್ಸ್ ಕೊಡ್ತಾರೆ, ಏನಾದರೂ ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡಿರ್ತಾರೆ ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿರ್ತಾರೆ, ಅದನ್ನು ನಾವು ಸ್ಪಾಟ್ ಮಾಡಿ ಫೈಂಡ್ ಔಟ್ ಮಾಡೋದು. ಇನ್ನು ನೆಕ್ಸ್ಟು ಸಿನಾನಿಮ್ಸು, ಆ್ಯಂಟೋನಿಮ್ಸು, ಸಮಾನಾರ್ಥಕ, ವಿರುದ್ಧಾರ್ಥಕ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ನಲ್ಲಿ 3 ಥರ ಬರ್ತದೆ. ಯಾವಪ್ಪ ಅಂತಂದರೆ, ಒಂದು ಆರ್ಟಿಕಲ್ಸ್ನ ಫಿಲ್ ಮಾಡೋದು, ಆರ್ಟಿಕಲ್ಸ್ ಅಂದರೆ ಎ ಆ್ಯಂಡ್ ದ. ಇನ್ನು ನೆಕ್ಸ್ಟು ಪ್ರಿಪೋಸಿಷನ್ನ ಫಿಲ್ ಮಾಡೋದು, ಪ್ರಿಪೋಸಿಷನ್. ಇನ್ನು ನೆಕ್ಸ್ಟು ಕಂಜಕ್ಷನ್ನ ಫಿಲ್ ಮಾಡೋದು, ಸೊ ಇದನ್ನು ಕೂಡ ಕೇಳ್ಬೋದು. ಐಟಮ್ಸ್ ಆ್ಯಂಡ್ ಫ್ರೇಜ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ತಿದ್ದಾರೆ. ಸೊ ಒಂದು ಸೆಂಟೆನ್ಸ್ ಕೊಡ್ತಾರೆ, ಆ ಸೆಂಟೆನ್ಸ್ಗೆ ಸೂಟ್ ಆಗುವಂಥ ಒಂದು ವರ್ಡನ್ನು ಆಪ್ಷನ್ ಕೊಟ್ಟಿರ್ತಾರೆ, ಆಪ್ಷನಲ್ಲಿ ABCD ಅಂತ. ಸೊ ಅದನ್ನು ಚೂಸ್ ಮಾಡೋದು. ಓಕೆ. ಅದೇ ರೀತಿ ಸ್ಪೆಲ್ಲಿಂಗ್ ಚೆಕ್ಕು, ರೀಡಿಂಗ್ ಕಾಂಪ್ರಿಹೆನ್ಷನ್ನು, ಆ್ಯಕ್ಟಿವ್ ವಾಯ್ಸು, ಪ್ಯಾಸಿವ್ ವಾಯ್ಸು, ಮತ್ತು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂದರೂ ಒಂದೇ, ರಿಪೋರ್ಟೆಡ್ ಸ್ಪೀಚ್ ಅಂದರೂ ಒಂದೇ. ಸೊ ಈ ರೀತಿ ಇಂಗ್ಲೀಷ್ ಮತ್ತು ಹಿಂದಿ ಗ್ರಾಮರ್ ಮೇಲೆ ಕ್ವಶನ್ಸ್ನ ಕೇಳ್ತಿದ್ದಾರೆ. ಸೊ ದಯವಿಟ್ಟು ಯಾರು ಪ್ಯಾನಿಕ್ ಆಗಿ ಹೋಗ್ಬೇಡಿ, ಆರಾಮ್ಸೆ ಎಕ್ಸಾಮ್ನ ಮರೀರಿ. ಚೆನ್ನಾಗಿ ಓದಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ, ಎಕ್ಸಾಮ್ ಚೆನ್ನಾಗಿ ಆಗಲಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟು ಕೆಲವೊಂದು ಮ್ಯಾಥ್ಸ್ ಮೇಲೆ ಹೇಳಬೇಕಿತ್ತು. ಏನಪ್ಪ ಅಂತಂದರೆ, ಕಾಲ, ವೇಗ ಮತ್ತು ಸಮಯ ಅಂತ ಹೇಳ್ತೀವಲ್ಲ, ಡಿಸ್ಟೆನ್ಸ್ ಆ್ಯಂಡ್ ಸ್ಪೀಡ್ ಅಂತ ಹೇಳ್ತೀವಲ್ಲ. ಸೊ ಆ ಥರ ಕ್ವಶನ್ಸಲ್ಲಿ ಯಾವ ಥರ ಕೇಳ್ತಿದಾರಪ್ಪ ಅಂತಂದರೆ, ಸೊ ಎ ಸ್ಟೇಷನಿಂದ ಒಂದು ಟ್ರೈನ್ ಹೋಗುತ್ತೆ, ಬಿ ಸ್ಟೇಷನಿಂದ ಒಂದು ಟ್ರೈನ್ ಬರುತ್ತೆ, ಎರಡೂ ಅಪೋಸಿಟ್ ಹೋಗ್ತವೆ. ಸೊ ಅವು ಎಷ್ಟು ಗಂಟೆಗೆ ಮೀಟ್ ಆಗ್ತಾವೆ. ಸೊ ಈ ಥರ ಕ್ವಶನ್ಸ್ನ ಕೇಳ್ತಿದ್ದಾರೆ ಟ್ರೈನ್ ಮೇಲೆ ಸಂಬಂಧಪಟ್ಟದ್ದು, ಇದನ್ನು ಕೂಡ ನೋಡ್ಕೊಳ್ಳಿ. ಸೊ ಅದೇ ರೀತಿ ಇಂಟ್ರೆಸ್ಟ್ ಮೇಲೆ SI ಮತ್ತು CA. ಸೊ ಇದರ ಮೇಲೆ ಯಾವ ಥರ ಕ್ವಶನ್ ಕೇಳ್ತಾರಪ್ಪ ಅಂತಂದರೆ, ಒಬ್ಬ ವ್ಯಕ್ತಿ ಸಿಂಪಲ್ ಇಂಟ್ರೆಸ್ಟ್ ಮೇಲೆ ಒಂದಿಷ್ಟು ಅಮೌಂಟ್ ಹೂಡಿಕೆ ಮಾಡಿದಾನೆ, ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಒಂದಿಷ್ಟು ಅಮೌಂಟ್ ಹೂಡಿಕೆ ಮಾಡಿದಾನೆ. ಸೊ ಇಂತಿಷ್ಟು ವರ್ಷ ಆದಮೇಲೆ ಒಂದು ಅಮೌಂಟ್ ಬಂದೈತಿ, ಅದು ವ್ಯತ್ಯಾಸ, ಇಷ್ಟು ಅಮೌಂಟ್ ವ್ಯತ್ಯಾಸ ಐತಿ SIಗೆ ಮತ್ತು CIಗೆ. ಹಾಗಾದರೆ ಆ ವ್ಯಕ್ತಿ ಎಷ್ಟು ಅಮೌಂಟ್ ಹೂಡಿಕೆ ಮಾಡಿದಾನೆ. ಸೊ ಯಾವುದಾದ್ರೂ ಒಂದು ಕೇಳ್ಬೋದು. ಓಕೆ. ಸೊ ಈ ಥರ ಕ್ವಶನ್ನು SI ಮತ್ತು CI ಮೇಲೆ ಬರ್ತಿದ್ದಾವೆ. ಈ ನೆಕ್ಸ್ಟ್ ರೇಷಿಯೋ ಮತ್ತು ಪ್ರಪೋರ್ಷನ್ ಯಾವ ಥರ ಕ್ವಶನ್ ಬರ್ತಿದ್ದಾವಪ್ಪ ಅಂತಂದರೆ, ಸೊ 3 ಜನ ವ್ಯಕ್ತಿ ಇದ್ದಾರೆ, ABC. ಸೊ ಸಮಥಿಂಗ್ 1, 2, 3 ಅನುಪಾತಗಳು ಹೂಡಿಕೆ ಮಾಡಿದ್ದಾರೆ. ಇಟ್ಟು ಜನ ಕ್ವಶನ್ ಹೆಂಗೆ ಕೇಳ್ತಿದ್ರು, ಅವರ ಪಾಲು ಎಷ್ಟೋ ಕೇಳ್ತಿದ್ರು. ಓಕೆ ಆಯಿತಾ. ಈಗ ಹೆಂಗೆ ಕೇಳಕತ್ತಾರಪ್ಪ ಅಂತಂದ್ರೆ, ಇಂತಿಷ್ಟು ಲಾಭ ಬಂದೈತಿ, ಸಮಥಿಂಗ್ ಒಂದು 100 ಲಾಭ ಬಂದೈತಿ ತಿಳ್ಕೊರಿ. ಈ ಲಾಭದಾಗ A ಮತ್ತು Cಯ ಡಿಫ್ರೆನ್ಸು ಕೇಳ್ಬೋದು, ಅಥವಾ B ಮತ್ತು C ಡಿಫ್ರೆನ್ಸು ಕೇಳ್ಬೋದು. ಈ ಥರ ಕ್ವಶನ್ಸ್ ಕೇಳ್ತಿದಾರಂತ ಅಭ್ಯರ್ಥಿಗಳು ಹೇಳ್ತಾರೆ. ಸೊ ಇವತ್ತು ಎಕ್ಸಾಮ್ ಬರೆದು ಬಂದವರು. ಓಕೆ. ಇದು ಗೊತ್ತಿರಲಿ, ಇದಿಷ್ಟು ಮ್ಯಾಥ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕಿತ್ತು, ಅದಕ್ಕೆ ಕೊಟ್ಟಿದ್ದೀನಿ. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಲ್ಲರೂ ಚೆನ್ನಾಗಿ ಎಕ್ಸಾಮ್ ಬರೀರಿ. ಆಲ್ ದಿ ಬೆಸ್ಟ್. ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ, ಎಲ್ಲರೂ ಕೇಳ್ತಿದ್ದೀರಿ GK ಯಾವ್ಯಾವ ಕ್ವಶನ್ ಬರ್ತಾವ ಅಂತ. ಸೊ ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ. ಸೊ ಅಭ್ಯರ್ಥಿಗಳು ಹೇಳೋ ಪ್ರಕಾರ ಏನಪ್ಪ ಅಂತಂದರೆ, ಕರೆಂಟ್ ಅಫೇರ್ಸ್ನ ಹೊರತುಪಡಿಸಿ ಸುಮಾರು 20-30% ಕರೆಂಟ್ ಅಫೇರ್ಸ್ ಅಂದ್ಕೊಳ್ಳಿ. ಓಕೆ. ಹಾಗಾದರೆ 70-80% ಕ್ವಶನು GK ಬರ್ತವೆ, ಸ್ಟ್ಯಾಟಿಕ್ GK ಬರ್ತವೆ. ಸೊ ಈ GK ಕ್ವಶನ್ ಎಲ್ಲಿಂದ ಬರ್ತಾವಪ್ಪ ಅಂತಂದರೆ, ಪ್ರೀವಿಯಸ್ ಇಯರ್ ಕ್ವಶನಿಂದ ಬರ್ತಾವೆ, ಪ್ರೀವಿಯಸ್ ಇಯರ್ ಕ್ವಶನ್ಸ್ PYQ. ಓಕೆ. ಇವೇ ಕ್ವಶನ್ ಬರ್ತಿರೋದ್ರಿಂದ ಸೊ ಜಾಸ್ತಿ ಆದಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ನ ರಿವೈಸ್ ಮಾಡಿ. ನಿಮ್ಮ ಕಡೆ PDF ಇದ್ದರೆ ಆ ಪ್ರೀವಿಯಸ್ ಇಯರ್ ಕ್ವಶನ್ಸ್ PDFನ ರಿವೈಸ್ ಮಾಡಿ, GK ಕ್ವಶನ್ಸ. ಅದೇ ರೀತಿ ನಿಮಗೇನಾದರೂ PDF ಇಲ್ಲಪ್ಪ ಅಂತಂದರೆ, ನಾನು ಒಂದು ಪ್ಲೇಲಿಸ್ಟ್ ಇಟ್ಟಿದ್ದೀನಿ ನಮ್ಮ ಚಾನೆಲ್ನಲ್ಲಿ. ಪ್ಲೇಲಿಸ್ಟ್ನಲ್ಲಿ ಸುಮಾರು 5 ಟಾಪಿಕ್ನ ಕವರ್ ಮಾಡಿದ್ದೀನಿ. 5 ಟಾಪಿಕ್ನ ಪ್ರೀವಿಯಸ್ ಇಯರ್ ಕ್ವಶನ್ ಮುಖಾಂತರ ಕವರ್ ಮಾಡಿದ್ದೀನಿ. ನೀವು ಬೇಕಾದರೆ ಹೋಗಿ ನೋಡ್ಬೋದು. PDF ಕೂಡ ಇದೆ. PDF ನೀವು ನೋಡಿದರೆ ಗೊತ್ತಾಗುತ್ತೆ. ಆ ಕ್ವಶನ್ಸು ನಾನು ಕ್ರಿಯೇಟ್ ಮಾಡಿದ್ದು ಕ್ವಶನ್ಸ್ ಅಲ್ಲ, ಕಳೆದ ಬಾರಿ ಕೇಳಿದಂಥ ಕ್ವಶನ್ಸ್ನೇ PDF ಮಾಡ್ಕೊಂಡು ಸ್ಲೈಡ್ ಮಾಡ್ಕೊಂಡು ಕ್ಲಾಸ್ ಮಾಡಿದ್ದೀನಿ. ಸೊ ಯಾವ ಟಾಪಿಕ್ ಮೇಲೆ ಮಾಡಿದ್ದೀನಪ್ಪ ಅಂದರೆ, ಸಂವಿಧಾನದ ಮೇಲೆ ಮಾಡಿದ್ದೀನಿ, ಜನಗಣತಿ ಮೇಲೆ ಮಾಡಿದ್ದೀನಿ, ಸೆನ್ಸಸ್ಸು ಮತ್ತು
5 ಇಯರ್ ಪ್ಲ್ಯಾನಿಂಗ್ ಮೇಲೆ ಮಾಡಿದ್ದೀನಿ FYP. ನೆಕ್ಸ್ಟು ಕ್ಲಾಸಿಕಲ್ ಡ್ಯಾನ್ಸ್ ಮೇಲೆ ಮಾಡಿದ್ದೀನಿ. ನೆಕ್ಸ್ಟು ಜಿಯೋಗ್ರಫಿ ಮೇಲೆ ಮಾಡಿದ್ದೀನಿ. ಸೊ ನೀವು ನಿಮಗೆ ಟೈಮ್ ಇದ್ದರೆ ಇದ್ರ ಮೇಲೆ ನೀವು ಟೈಮ್ ಕೊಡ್ಬೋದು. ಇಲ್ಲಪ್ಪ ಅಂತಂದರೆ ನೀವು ರಿವಿಷನ್ ಮಾಡ್ಕೋಬೋದು. ನಿಮ್ಮ ಹತ್ರ ಯಾವುದಾದ್ರೂ ಬುಕ್ಸ್ ಇದ್ದರೆ ನೀವು ರಿವಿಷನ್ ಮಾಡ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ ಎಕ್ಸಾಮ್ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.